ಅಂತೇಳಿ. ಅವ್ರ ಮಗ ಗಟ್ಟಿದ್ದಾನೆ ಅಂತೇಳಿ ನಾನೇ ಸ್ವತಃ ಖುದ್ದು ಆ ವಿಡಿಯೋವನ್ನು ತೋರಿಸಿದ್ದೀನಿ. ಆ ಮಗುವಿನ ಚಲನವಲನ ಇದೆಯಲ್ಲ, ಒಂದು ರೀತಿಯಲ್ಲಿ ಅವ್ರು ಧೈರ್ಯ ತುಂಬಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಮ್ಮ, ನೀವೇನು ಹೆದರಬೇಡಿ. ನೋಡಿದ್ರಲ್ಲ ವಿಡಿಯೋ? ನೋಡಿದೆ. ನಾನು ತೋರಿಸ್ತೆ ಅಲ್ವಾ ನಿಮಗೆ? ವಿಡಿಯೋ ತೋರಿಸ್ತೆ ಅಲ್ವಾ? ನಿಮಗೊಂದು ಧೈರ್ಯ ಬಂತಲ್ವಾ? ಏನು ಹೆದರಕ್ಕೆ ಹೋಗ್ಬೇಡಿ, ಏನೂ ಆಗಲ್ಲ. ಇದೇನು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಮಗು ಆಚೆ ಬರುತ್ತೆ. ನಿಮ್ಮ ಮಗುನ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿ ಆರಾಮ್ ನಿಮ್ಮ ಮಗ ಇಲ್ಲಿ ಗಟ್ಟಿದ್ದಾನೆ ಪಕ್ಕ. ನೀವು ನೋಡಿದ್ರಲ್ಲ ಅಮ್ಮ ವಿಡಿಯೋ, ನಾನು ತೋರಿಸ್ತಾ ಇಲ್ಲ ನಿಮಗೆ ವಿಡಿಯೋ. ಏನು ಹೆದರಕ್ಕೆ ಹೋಗ್ಬೇಡಿ, ಅವ್ರಿಗೆಲ್ರಿಗೂ ಧೈರ್ಯ ಹೇಳಿ. ಏನಂತೀರಾ? ಹೇಳ್ತೀವಿ ಧೈರ್ಯ ನಾವು. ಈ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ರೆ ನಾನು ನಿಜಕ್ಕೂ ಮಾನವೀಯತೆ ಇಲ್ಲದಿರೋನಾಗ್ತೀನಿ. ಆದರೆ ಇಂಥ ಸಂದರ್ಭಗಳಲ್ಲಿ ಒಂದು ಕೇಳೋಕ್ಕೆ ಇಷ್ಟಪಡೋದು, ಈ ಸಂದರ್ಭದಲ್ಲಿ ದಯವಿಟ್ಟು ಪೋಷಕರು ಮಕ್ಕಳನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಬೇಕಾಗುತ್ತೆ. ಇದೊಂದು ಉದಾಹರಣೆ ಸಾಕ್ಷಿ. ಇಡೀ ವಿಜಯಪುರದಲ್ಲಿ ಇದು 3ನೇ ಘಟನೆ ನಡೀತಾ ಇರೋದು. ಸೊ ಯಾವಾಗ ನಾವು ಮಕ್ಕಳು, ಚಿಕ್ಕ ಮಕ್ಕಳು ಅಂತ ನಾವು ಎಚ್ಚೆತ್ಕೊಂಡು ಮಕ್ಕಳು ನೋಡ್ಕೊಂಡ್ರೆ ಇಂಥ ಪರಿಸ್ಥಿತಿ ಎದುರಾಗ್ತಿರಲಿಲ್ಲ. ಬಟ್ ನಿಮ್ಮ ಮಗ ಗಟ್ಟಿದ್ದಾನೆ, ಆಚೆ ಬಂದೇ ಬರ್ತಾನೆಮ್ಮ, ನೀವು ಹೆದರಕ್ಕೆ ಹೋಗ್ಬೇಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವನು ಆಚೆ ಬರ್ತಾನೆ. ಎಲ್ಲ ಸಿದ್ಧ ಆಗಿದೆ, ಈಗಾಗಲೇ ಎಲ್ಲ ರೀತಿ ಸಿದ್ಧ ಆಗಿದೆ. ನೋಡಿ, ಸಾಕಷ್ಟು ಗ್ರಾಮಸ್ಥರು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಕಾಯ್ಕೊಂಡಿದ್ದಾರೆ. ಕೆಲವರು ನಾನು ಮಾತನಾಡಿಸೋಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್ ನಮಸ್ಕಾರ ರೀ. ಸರ್ ಯಾವಾಗಿಂದ ಬಂದ್ರಿ? ಎಷ್ಟೊತ್ತಿಗೆ ಬಂದ್ರಿ ಸರ್ ನೀವು? 6:30ಗೆ ಬಂದೇವು ಸರ್. ನೆನ್ನೆ ಸಂಜೆ 6:30ಗೆ ಬಂದ್ರಿ? 6:30ಗೆ ಬಂದೇವು ಸರ್. ನೆನ್ನೆ ಸಂಜೆ 6:30. ಹಾಂ ಸರ್. ಈ ಥರ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಈ ಒಂದು ಪರಿಸ್ಥಿತಿ ನೋಡಿದಾಗ ನಿಮಗೆ ಏನು ಹೇಳಬೇಕು ಅನ್ಸುತ್ತೆ ಸರ್? ಏನು ಸರ್, ಭಾಳ ಅನ್ಯಾಯ ಆಗ್ಯದ ಸರ್. ಇದು ಏನು ಬೀಳಬಾರ್ದಾಗಿತ್ತು, ಕೂಸ ಆಡ್ಕೊತ ಬಂದು ಇದಾಗ್ಯದ ಸರ್. ಅದಕ್ಕೆ ಹಿಂಗಾಗ್ಯದ. ನಾವು 6:30 ಮನೆಯೊಳಗೆ ಸರ್, ನಮ್ಮದು ಪಕ್ಕದ ಹಳ್ಳಿಲಿ ಮನೆಯೊಳದಿಂದ ಬಂದು 6:30ಗೆ ಆಗಾನ ಇಲ್ಲಿ ಬಂದೇವು ಸರ್. ಬಂದಿಂದ ಆಗಾನ ಇದು ಕೂಸ ನಾವು ಬರತನ ನಾವು ಇಲ್ಲಿದ್ದು ಹೋಗಲ್ಬಾರ್ದಂದು ಇದು ನಿರ್ಧಾರ ಮಾಡಿದ್ದೇವೆ ಸರ್. ಬರ್ತಂದು ನಮಗೆ ಇದು ಒಟ್ಟು ವಿಡಿಯೋ ನೋಡೋದ್ರ ಅನ್ಸುತ್ತೆ ನನ್ನ ಪ್ರಕಾರ. ನೀವು ಚಲನವಲನ ಎಲ್ಲ ಆಗ್ತಾ ಇದೆ, ಒಟ್ಟು ಬದುಕಿ ಬರ್ತಾನೆ ಅಂತ ಅನ್ಸುತ್ತೆ. ಹಾಂ, ಬದುಕಿ ಬರ್ತಾನೆ ಸರ್. ಈಗ ನೋಡಿದೇವೆ ಸರ್, ಇಡುವೆ ಬದುಕಿ ಬರ್ತಾನೆ. ಏನೂ ಆಗಲ್ಲ ಸರ್, ಪ್ರಾಬ್ಲಮ್ ಇಲ್ಲ. ಏನಂತೀರಿ ಸರ್? ಈ ಥರದ ಘಟನೆಗಳು ಬಂದಾಗ ನಿಮ್ಮ ಅಭಿಪ್ರಾಯ ಏನಂತೀರಿ? ಏನು ಅನ್ಯಾಯ ಆಗೈತ್ರಿ ನಮ್ಗೆ. ಅನ್ಯಾಯ ಆಗೈತ್ರಿ ಭಾಳ ಹುಡುಗ. ಅನ್ಯಾಯ ಆಗೈತಿ, ಭಾಳ ಅನ್ಯಾಯ ಆಗೈತಿ. ಹೌದ್ರಿ. ಮತ್ತು ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇದೆಯಂತೆ. ಹೌದ್ರಿ, ನಡೀತಾವ್ರಿ. ಹೌದು ನೋಡಿ, ಈಗಲೂ ಕೂಡ ಬೆಳಗ್ಗೆ ಒಂದು ಕಡೆ ಪೂಜೆ ಪುನಸ್ಕಾರಗಳು, ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಗ್ರಾಮಸ್ಥರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಸಾತ್ವಿಕ್ ಬದುಕು ಬರಲಿ, ಆ ಕಂದ ಬದುಕು ಬರಲಿ ಅನ್ನುವಂಥದ್ದೇ ಒಂದು ರೀತಿಯಲ್ಲಿ ನಮ್ಮೆಲ್ಲರ ಆಶಯ. ಮತ್ತು ಇಡೀ ರಾಜ್ಯದ ಜನತೆ ಕೂಡ ಅದನ್ನೇ ಬಯಸ್ತಾ ಇರೋದು, ಆ ಮಗು ಬದುಕು ಬರಲಿ ಅಂತೇಳಿ. ನೋಡಿ ಎಷ್ಟು ಜನರು ನೋಡಿ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ರು, ಎಲ್ಲ ನೆಲದಲ್ಲೇ ಮಲ್ಕೊಂಡು ಆ ಮಗುವಿನ ಏನು ಮೇಡಮ್ ಎಲ್ಲ ಸತ್ಯಾಗ್ರಹ ಮಾಡ್ದಂಗೆ ಮಾಡಿವ್ರೆ. ನಮ್ಮ ಪಾಪು ಉಳಿದ್ರೆ ಸಾಕ್ರಿ ನಮಗೆ. ನಾನು ನಿಮಗೆ ವಿಡಿಯೋ ತೋರಿಸ್ತೇನೆ. ನಾನು ತೋರಿಸ್ಬೇಕಾದ್ರೆ ನೀವು ಅಲ್ಲಿದ್ರಲ್ಲ, ಮಗುವಿನ ಚಲನವಲನ ಆಗ್ತಾ ಇತ್ತು, ಮಗು ಬದುಕಿದೆ. ಕೂಸೊಂದು ಆರಾಮಿದ್ರೆ ಸಾಕ್ರಿ ನಮಗೆ, ಮತ್ತೊಂದು ಏನು ಬೇಡ್ರಿ. ನಮ್ಮ ಪಾಪು ಆರಾಮಿದ್ರೆ ಸಾಕ್ರಿ. ನಾವು ಅದ್ರ ಸಂಬಂಧ ಇಷ್ಟೆಲ್ಲ ಕಾಯ್ಕೊಂಡು ಕೂತೀವಿ ನೋಡ್ರಿ ಸರ್. ಏನು ಅನ್ಸುತ್ತೆ ಈ ರೀತಿಯಾದ ಘಟನೆಗಳೆಲ್ಲ ನಡೆದಾಗ? ಕೆಟ್ಟ ಅನಿಸ್ತದ್ರಿ, ಏನು ಮಾಡಿದ್ರಿ, ತಡ್ಕೊಳಕ್ ಆಗಂಗಿಲ್ಲ ರೀ ಯಾರಿಗೆ. ಇದನ್ನ ಅಷ್ಟು ನಾವು ನೋವಾಗಿಬಿಟ್ಟದ್ರಿ ನಮ್ಮ ಇದಕ್ಕೆ. ನೋಡ್ರಿ, ನಿದ್ದೆ ಬಿಟ್ಟು ನಾವು ಕೂಡ ನಿಮ್ಮ ಜೊತೆ ಸೇರ್ಕೊಂಡು ಕಾಯ್ತಾ ಇದ್ದೀವಿ. ಎಷ್ಟೊತ್ತಿಗೆ ಒಂದು ಭಾಳ ಹೆಮ್ಮೆ ಅದ್ರಿ, ಇಷ್ಟೆಲ್ಲ ಮಾಡಿದ್ರಲ್ಲ ಗೌರ್ಮೆಂಟ್ದವ್ರು ಅನ್ನೋದು. ಸರ್ಕಾರ ಇಟ್ಟು ಸಹಾಯ ಆಗ್ಯದಲ್ಲ ಅನ್ನೋದು ಭಾಳ ಧೈರ್ಯ ಇದ್ರಿ ನಮಗೆ. ನಾವು ಧೈರ್ಯ ಇನ್ನೂ ಕಳ್ಕೊಂಡಿಲ್ರಿ. ನಾನು ಮತ್ತೆ ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಭಾಳ ರಾತ್ರಿಯಿಂದ ನೀವು